ಜೈ ಹಿಂದ್. ಎಲ್ಲರಿಗೂ ಒಂದು ಶುಭ ಸುದ್ದಿ ಅಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. SSC GDಯ 2024ರ ವೇಕೆನ್ಸಿಗಳು ಇರ್ತಕ್ಕಂಥದ್ದು ಹೆಚ್ಚಾಗಿವೆ. ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಷಯ, SSC GDದಲ್ಲಿ ಈಗಾಗಲೇ 26,000 ಚಿಲ್ಲರೆ ಇರ್ತಕ್ಕಂತಹ ಪ್ಲಸ್ ಇರ್ತಕ್ಕಂತಹ ವೇಕೆನ್ಸಿಗಳಿದ್ದು, ಈಗ SSC GDಯಲ್ಲಿ 20,000 ಮತ್ತೆ ವೇಕೆನ್ಸಿಗಳು ಹೆಚ್ಚಾಗಿವೆ. ಅದರಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರು, ಮೆಸೇಜ್ ಮಾಡ್ತಾ ಇದ್ರು. ನಾನು ಒಂದೆರಡು ದಿನ ಬ್ಯುಸಿ ಇರೋದ್ರಿಂದ ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು ಇದು, ಬಟ್ ಮಾಡಲಿಕ್ಕೆ ಆಗಲಿಲ್ಲ ಬ್ಯುಸಿ ಇರೋ ಕಾರಣದಿಂದ. ಸೊ ಈಗ SSC GDಯ ವೇಕೆನ್ಸಿಗಳು ಹೆಚ್ಚಾಗಿವೆ, ನಮ್ಮದು ಫಿಸಿಕಲ್ಗೆ ಬರುತ್ತಾ ಸರ್ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಡೌಟ್ ಏನು ಅಂತಂದರೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ. ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಸೊ ಈಗಾಗಲೇ ಟೋಟಲ್ ಆಗಿ ವೇಕೆನ್ಸಿಗಳು ಎಷ್ಟಾಗಿವೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. ಸೊ ಟೋಟಲ್ ವೇಕೆನ್ಸಿಗಳು ಆಗಿರುವಂಥದ್ದು ಓಕೆ. ಸೊ ಟೋಟಲ್ ವೇಕೆನ್ಸಿ ನೋಡ್ರಿ, ಟೋಟಲ್ ವೇಕೆನ್ಸಿ SSC GDದ್ದು SSC GD 2024ರ ಒಂದು. ಸೊ ಫಸ್ಟ್ ಕಾಲ್ ಫಾರ್ಮ್ ಆಗಿರ್ತಕ್ಕಂಥದ್ದು 26,000 ಪ್ಲಸ್ ಇರುವಂತಹ ವೇಕೆನ್ಸಿಗಳು ಬಂದಿದ್ದು. ಆಮೇಲೆ ಇಲ್ಲಿವರೆಗೂ ಕೂಡ ಬಹಳಷ್ಟು ಲೇಟ್ ಆಗಿದ್ದ ಕಾರಣನೇ ಏನು ಅಂತಂದರೆ, ಈ ವೇಕೆನ್ಸಿ ಇರ್ತಕ್ಕಂಥದ್ದು ಹೆಚ್ಚು ಮಾಡೋದು ಆಗಿತ್ತು. ಸೊ ಹಾಗಾಗಿ ಈಗ ಟೋಟಲ್ ಆಗಿ ವೇಕೆನ್ಸಿಗಳು ಆಗಿರುವಂಥದ್ದು ನಾವು ನೋಡೋದಾದರೆ ಇಲ್ಲಿ 46,617 ವೇಕೆನ್ಸಿಗಳಾಗಿವೆ. 46,617 ಅಂತಂದರೆ 2023ರಲ್ಲಿ ಏನಾಗಿತ್ತಲ್ಲ ಎಕ್ಸಾಮು, ಸೊ 2023ರಲ್ಲಿ ಏನಿತ್ತು ಅದಕ್ಕಿಂತ ಸಮೀಪ ಇರುವಂಥದ್ದೇ ವೇಕೆನ್ಸಿಗಳು ಈಗ ನಾವು ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಸೊ ಹೋದ ಸಲ ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ನಿಂತಿತ್ತು, ಇಂಗ್ಲೀಷ್ದಲ್ಲಿ ಇತ್ತು ಎಕ್ಸಾಮು. ಈ ಸಲ ಕನ್ನಡದಲ್ಲಿಯೂ ಕೂಡ ಎಕ್ಸಾಮ್ಸ್ಗಳನ್ನು ನೀವು ಬರೆದಿದ್ದೀರಿ. ಸೊ ಟೋಟಲ್ ಆಗಿ ಈಗ ವೇಕೆನ್ಸಿ 20,000 ಪ್ಲಸ್ ಆಗಿ 46,617 ವೇಕೆನ್ಸಿಗಳಾಗಿವೆ ಇದರಲ್ಲಿ. ಈಗ ಬಹಳಷ್ಟು ಜನ ಕೇಳ್ತಾ ಇದ್ರು, ಕರ್ನಾಟಕದ ಎಷ್ಟು ಇರ್ತಕ್ಕಂಥದ್ದು ವೇಕೆನ್ಸಿಗಳು ಆದವು ಅಂತೇಳಿ. ಸೊ ಫಸ್ಟ್ ಇರ್ತಕ್ಕಂಥದ್ದು ಮೇಲ್ ಕ್ಯಾಂಡಿಡೇಟ್ಸ್ದು 532 ವೇಕೆನ್ಸಿಗಳಿದ್ದು, ಆಮೇಲೆ ಫೀಮೇಲ್ ಕ್ಯಾಂಡಿಡೇಟ್ಸ್ದು ಎಷ್ಟಿತ್ತು, ಮೊದಲು ಕರೆದಾಗ 66 ಬರೇ ಇದ್ದು, ಅಷ್ಟೇ ಇದ್ದು. ಈಗ ವೇಕೆನ್ಸಿ ಹೆಚ್ಚಾದ್ಮೇಲೆ ಇವು ಎಷ್ಟಾಗಿವೆ, ಇವು ಹೆಚ್ಚಾದ್ಮೇಲೆ 989 ಆಗಿವೆ, 989. ಆಮೇಲೆ ಫೀಮೇಲ್ ಕ್ಯಾಂಡಿಡೇಟ್ಸ್ದು 127 ವೇಕೆನ್ಸಿಗಳು ಆಗಿವೆ. ಟೋಟಲ್ ಆಗಿ ಕರ್ನಾಟಕಕ್ಕೆ ವೇಕೆನ್ಸಿಗಳಿರ್ತಕ್ಕಂಥದ್ದು 1,116 ವೇಕೆನ್ಸಿಗಳು ಈಗ ಆಗಿವೆ. ಇದಕ್ಕಿಂತ ಮುಂಚೆ ಎಷ್ಟಿದ್ದು, ಇದಕ್ಕಿಂತ ಮುಂಚೆ 598 ಇದ್ದು ಮೇಲ್ ಮತ್ತು ಫಿಮೇಲ್ ಕೂಡಿಸಿ, ಈಗ 1,116 ಆಗಿವೆ. ಮೇಲ್ ಕ್ಯಾಂಡಿಡೇಟ್ಸ್ಗಳ 989, ಫಿಮೇಲ್ ಕ್ಯಾಂಡಿಡೇಟ್ಸ್ಗಳ 127 ವೇಕೆನ್ಸಿಗಳು ಇಲ್ಲಿ ಈಗ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಇದರ 8 ಪಟ್ಟು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಫಿಸಿಕಲ್ಗೆ ಕರೀತಾರೆ. 8 ಪಟ್ಟು ಅಂತಂದರೆ ಇದು ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ, 8 9 72, 8 8 64, 65 66 67 68 69 70 71 72, 8 9 72, 72 1 7, 72 1 7, ಟೋಟಲ್ ಆಗಿ 79 ಅಂತಂದರೆ 7,922 ಜನರಿಗೆ ಇಲ್ಲಿ ಫಿಸಿಕಲ್ಗೆ ಕರೀತಾರೆ, ಫಿಸಿಕಲ್ಗೆ. ಈಗ ಇಲ್ಲಿ ನೋಡೋದಾದರೆ 56, 8 ಅಲ್ಲಿ 56 ಬರ್ತೈತಿ, 8 2 16, 17 18 19 21 21, 8 1 8 9 1 10 ಅಂತಂದರೆ ಇಲ್ಲಿ 1,016 ಜನರಿಗೆ ಫಿಸಿಕಲ್ಗೆ ಇಲ್ಲಿ ಕರೀತಾರೆ. ಸೊ ಇದನ್ನು ನಾವು ನೋಡೋದಾದರೆ ಕಟ್ ಆಫ್ ಇರ್ತಕ್ಕಂಥದ್ದು ಈ ಸಲ ಕಡಿಮೆ ಹೋಗ್ತೈತಿ. ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗುತ್ತೆ ಈ ಸಲ ಕಡಿಮೆ ಹೋಗ್ತೈತಿ. ಹಾಗಾದರೆ ಯಾರ್ಯಾರ್ದು ಆಗ್ತೈತಿ, ಈಗ ಭಾಳಷ್ಟು ಜನ ಕೇಳ್ತಾ ಇದ್ರು, ನಂದು ಆಗುತ್ತೇನ್ರಿ ಸರ್ ಅಂಥೇಳಿ. ಸೊ ಈಗಾಗಲೇ ನಾನು ಇದಕ್ಕಿಂತ ಮುಂಚೆ ನಿಮಗೆ ಹೇಳಿದ್ದೆ, 60+ ಇರ್ತಕ್ಕಂಥವ್ರು ಏನು ಮಾಡಬೇಕು, ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಿರಿ ಅಂಥೇಳಿ ನಾನು ಹೇಳಿದ್ದೆ, ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಸೊ ಈಗ ಒಂದು 5% ಕಡಿಮೆ ಆಗಬಹುದು ಅಂತೇಳಿ ಅನಿಸ್ತೈತಿ. 5 ಇಲ್ಲಂತಂದರೆ 10% ಕಡಿಮೆ ಆಗುತ್ತೆ. ಸೊ ಇಲ್ಲಂತಂದ್ರೂ ಕೂಡ ಸೊ ನೀವು 40+, 40ರಿಂದ 45
45 ಪ್ಲಸ್ ಮಾರ್ಕ್ಸ್ ನಿಮಗೆ ಬಂದಿತ್ತು ಅಂತಂದರೆ ನೀವು ಫಿಸಿಕಲ್ಗೆ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಮಾಡಿರಿ. ಫಿಸಿಕಲ್ಗೆ ಏನು ಮಾಡಬೇಕು, ನೀವು ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ 45 ಅಂಕಗಳು ನಿಮಗೆ ಬರ್ತಾ ಇದ್ದರೆ. ಓಕೆ, ಸೊ ಹಾಗಾಗಿ ಕಟ್ ಆಫ್ ಕಡಿಮೆ ಹೋಗ್ತೈತಿ. ಈಗ ರಿಸಲ್ಟ್ ಯಾವಾಗ ಬಿಡ್ತಾರೆ ಅನ್ನೋದು ಬಹಳಷ್ಟು ಜನ ಕೇಳ್ತಾ ಇದ್ರು. ಸೊ ಅದು ರಿಸಲ್ಟ್ ಯಾವಾಗ ಹೇಳೋದಕ್ಕಿಂತ ಮುಂಚೆ ನಮ್ಮ ಒಂದು ಹಿಟ್ ವಿತ್ ಮಾಸ್ ಚಾನೆಲ್ದಲ್ಲಿ ನಿಮಗಾಗಿ RPF ಕಾನ್ಸ್ಟೇಬಲ್ ಮತ್ತು SIಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಇದೆ. ಇದು ಓನ್ಲಿ 500 ರುಪೀಸಲ್ಲಿ ಸಿಗ್ತಾ ಇದೆ ನಿಮಗೆ. ನಮ್ಮ ಭಾರತದಾದ್ಯಂತ ಇಷ್ಟು ಕಡಿಮೆ ಫೀಸ್ದಲ್ಲಿ ನಿಮಗೆ ಈ ಒಂದು RPF ಕಾನ್ಸ್ಟೇಬಲ್ದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗೋದಿಲ್ಲ. ಇದು ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ ಇರ್ತಾ ಇದೆ. ಇದರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟದ ರೆಕಾರ್ಡೆಡ್ ವಿಡಿಯೋಸ್ಗಳು ಇರ್ತವೆ. ಆಲ್ ಸಬ್ಜೆಕ್ಟ್ PDF ನೋಟ್ಸ್ ಕೊಡ್ತಾ ಇದ್ದೇವೆ. ಮಾಕ್ ಟೆಸ್ಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಆಮೇಲೆ ಪ್ರಾಪರ್ ಆಗಿರುವಂಥ ಒಂದು ಗೈಡೆನ್ಸ್ ಕೊಡ್ತಾ ಇದ್ದೇವೆ. ಸೊ ಈ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರುವಂಥವ್ರು ಈ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು 8861927838 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಕೋರ್ಸ್ಗೆ ನೀವು ಜಾಯ್ನ್ ಆದ ತಕ್ಷಣ ನಿಮ್ಮ ವಾಟ್ಸ್ಯಾಪ್ ನಂಬರ್ಗೆ ನಾವು ಏನು ಮಾಡ್ತೀವಿ, ಎಲ್ಲ ವಿಡಿಯೋಸ್ ಪ್ಲಸ್ PDF ನೋಟ್ಸ್ಗಳನ್ನ ನಿಮಗೆ ನಾವು ಶೇರ್ ಮಾಡ್ತೀವಿ. ಸೊ ಅವುಗಳನ್ನ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಕ್ಲಾಸಸ್ಗಳನ್ನ ನೋಡ್ಬೋದಾಗಿದೆ. ಈಗ ಯಾವಾಗ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ ಈ ಒಂದು SSC GDದು ಅಂತೇಳಿ. ಸೊ ಈಗಾಗಲೇ ಒಂದು ಟೆಂಡರ್ದು ಒಂದು ಟೆಂಡರ್ ಅಂತೇಳಿ ಭಾಳಷ್ಟು ಜನರು ಹೇಳ್ತಾ ಇದ್ರು. ನಾನು ಕೂಡ ಹೇಳಿದೆ ಟೆಂಡರ್ ಇನ್ನೂ ಯಾರಿಗೂ ಸಿಕ್ಕಿಲ್ಲ ಫಿಸಿಕಲ್ ನಡೆಸೋದಕ್ಕೆ, ಆದ್ದರಿಂದ ಇದು ಲೇಟ್ ಆಗ್ತಾ ಇದೆ ಅಂತೇಳಿ. ಅಷ್ಟರೊಳಗನೆ 20,000 ವೇಕೆನ್ಸಿಗಳು ಹೆಚ್ಚಾದು ಬಹಳಷ್ಟು ಖುಷಿ ಇರ್ತಕ್ಕಂಥದ್ದು ತಂದಿರುವಂಥದ್ದು. ಎಲ್ಲರ ಮುಖದಲ್ಲಿ ಒಂದು ಸ್ಮೈಲ್ ಇರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದರೆ ಈ ಸಲ ಫಿಸಿಕಲ್ಗೆ ನಿಮ್ಮದು ಬರುತ್ತೆ, ನೀವು ಫಿಸಿಕಲ್ ಇರ್ತಕ್ಕಂಥದ್ದು ಪಾಸ್ ಮಾಡಿ ಮುಂದೆ ಹೋಗಬಹುದಾಗಿದೆ. ಸೊ ಈಗ ರಿಸಲ್ಟದ ಬಗ್ಗೆ ನೋಡ್ರಿ, ನನಗನ್ಸೋ ಮಟ್ಟಿಗೆ ಈಗ ಇನ್ನು 8 ದಿವಸದ ಹೊರಗಡೆ, ಇನ್ನು 8 ಡೇಸ್ ಒಳಗಡೆನೆ ಏನಪ್ಪ ಅಂತಂದ್ರೆ ಒಳಗೆ ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗುತ್ತೆ. ಇನ್ನು 8 ದಿವಸದ ಒಳಗಡೆನೆ ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗ್ತೈತಿ. ಸೊ ಇವತ್ತು ಎಷ್ಟು ತಾರೀಕು, ಇವತ್ತು 14ನೇ ತಾರೀಕು. 14 + 8 ಅಂತಂದರೆ 22 ತಾರೀಕು ಒಳಗಡೆನೆ, ಈ 22 ತಾರೀಕಿನ ಒಳಗಡೆನೆ ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಗುತ್ತೆ. ಸೊ ಹಾಗಾಗಿ ವೇಟ್ ಮಾಡೋಕೆ ಹೋಗಬೇಡ್ರಿ. ಈಗ ರಿಸಲ್ಟದ್ದು ಫಿಸಿಕಲ್ಗೆ ಯಾರ್ದು 45+ ಇರ್ತಕ್ಕಂಥದ್ದು ಮಾರ್ಕ್ಸ್ ಬರ್ತಾ ಇದ್ದಾವೆ ಎಲ್ಲರೂ ಫಿಸಿಕಲ್ ತಯಾರು ಮಾಡಿರಿ, ಪರ್ಫೆಕ್ಟಾಗಿ ಮಾಡಿಕೊಂಡು ತಯಾರಿಯಲ್ಲಿ ಕೂಡ್ರಿ. ಗ್ರೌಂಡ್ದಲ್ಲಿ ಫಿಸಿಕಲ್ ಮಾಡಿಸಿದ್ರಿ ಅಂತಂದ್ರೆ ಒಂದು ಸ್ವಲ್ಪ ಟಫ್ ಆಗುತ್ತೆ. ಆದ್ದರಿಂದ ಫಿಸಿಕಲ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕಡೆ ಗಮನ ಕೊಡ್ರಿ ಎಲ್ಲರೂ. ಓಕೆ, ಸೊ ಈ RPF ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಕೂಡ ಇದನ್ನು ಜಾಯ್ನ್ ಆಗ್ಬೋದು. ಓನ್ಲಿ 500 ರುಪೀಸಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.